ಆತ್ಮೀಯ H16 ನ್ಯೂಸ್ ಅರ್ಥಾತ್ ಸೀತಾರಾಮ್ ನ್ಯೂಸದ ವೀಕ್ಷಕರೇ, ನಾನು ನಿಮ್ಮವ ಎಂ ಆಯುಧ ಮಲ್ಲಪ್ಪ ಜೊತೆವರು. ತಾವು ಈಗ ಸುದ್ದಿಗಳ ಲೋಕಕ್ಕೆ ಎಂಟ್ರಿ ಹೊಡಿತಾ ಇದ್ದೀರಿ. ಈ ಸುದ್ದಿಗಳನ್ನು ಪ್ರತಿಯೊಂದು ನೋಡೋ ಜೊತೆಗೆ ನಿಮ್ಮ ಅಭಿಪ್ರಾಯಗಳನ್ನು ಹಂಚ್ತಾ ಇರಿ. ಯಾಕಂದರೆ ಈ ಸುದ್ದಿಗಳು ನಿಮಗಾಗಿ, ನಿಮ್ಮ ಬದುಕಿಗಾಗಿ, ನಿಮ್ಮ ವೈಚಾರಿಕೆಗಾಗಿ, ನಿಮ್ಮ ತಿಳುವಳಿಕೆಗಾಗಿಯೂ ನಿಮಗೂ ಗೊತ್ತು. ಜೊತೆಗೆ ನಮಗೂ ನಿಮ್ಮೊಂದಿಗೆ ಇದೊಂದು ಮಾತಾಡುವಂಥ ಜೊತೆಗೆ ಸುದ್ದಿಗಳನ್ನು ಬಿಡುವಂಥ ಕೆಲಸ. ಈ ಕೆಲಸದಲ್ಲಿ ನಾವು ನಿಮ್ಮೊಂದಿಗೆ ಇದ್ದೀವಿ ಅಂತ ಹೇಳ್ತಾ ನೋಡ್ತಾ ಇರಿ ಸುದ್ದಿಗಳನ್ನು. ಏನು ಗೈಡ್ಲೈನ್ಸ್ಗಳು, ಏನು ಡೈರೆಕ್ಷನ್? ನಿನ್ನೆ ನಮ್ಮ COP ಆಫೀಸಲ್ಲಿ ಪೊಲೀಸ್ ಇಲಾಖೆ ಮತ್ತು ಫೈರ್ ಡಿಪಾರ್ಟ್ಮೆಂಟ್, ಎಲೆಕ್ಟ್ರಿಕಲ್ ಡಿಪಾರ್ಟ್ಮೆಂಟ್, ಕಾರ್ಪೊರೇಷನ್ ಅಂದರೆ GBA ಎಲ್ಲ 5 ಕಾರ್ಪೊರೇಷನ್ಸ್ ಪ್ಲಸ್ ಪೊಲ್ಯೂಷನ್ ಬೋರ್ಡ್ ಮತ್ತು GST ಈ ಎಲ್ಲ ಇಲಾಖೆಯವ್ರದ್ದು ಆಫೀಸರ್ಸ್ ಜೊತೆಗೆ ನಮ್ಮ ಯಾರ್ಯಾರು ಅಪ್ಲೈ ಮಾಡ್ತಾರೆ, ಇದು ದೀಪಾವಳಿ ಹಬ್ಬಕ್ಕೋಸ್ಕರ ಕ್ರ್ಯಾಕರ್ಸ್ ಇದಕ್ಕೆ ಅಪ್ಲೈ ಮಾಡೋರು ಅವ್ರಿಗೆ ಎಲ್ಲರೂ ಕರೆದಿದ್ದೀವಿ. ಇದರಲ್ಲಿ ಮುಖ್ಯವಾಗಿ ನಿಮಗೆ ಗೊತ್ತಿರಬಹುದು, 2 ವರ್ಷ ಹಿಂದೆ ಒಂದು ದೊಡ್ಡ ಘಟನೆ ಆಗಿತ್ತು ಆನೇಕಲ್ಲಲ್ಲಿ. ಸೊ ಆ ನಿಟ್ಟಿನಲ್ಲಿ ಸೆಕ್ಯೂರಿಟಿ ಮೆಷರ್ಸ್ ಏನೇನು ತಗೊಳ್ಬೇಕು, ಪ್ರಿವೆಂಟಿವ್ ಮೆಷರ್ಸ್ ಪ್ಲಸ್ ಏನೇನು ಗೈಡ್ಲೈನ್ಸ್ ಇದೆ ಬೇರೆ ಬೇರೆ ಡಿಪಾರ್ಟ್ಮೆಂಟ್, ಫೈರ್ದು ಇರಲಿ, ಪೊಲ್ಯೂಷನ್ ಬೋರ್ಡ್ದು ಇರಲಿ, ಅಥವಾ GST ಅವ್ರದ್ದು ಇರಲಿ, ಎಲೆಕ್ಟ್ರಿಕಲ್ ಅವ್ರದ್ದು ಇರಲಿ, ಅಥವಾ ಕಾರ್ಪೊರೇಷನ್ಸ್ದು ಏನೇನು ನಿಗದಿತ ಅವರು ಎಲ್ಲೆಲ್ಲಿ ಜಾಗ ಕೊಡ್ತಾಯಿದ್ದಾರೆ. ಸೊ ಅವರು ಎಲ್ಲ ಡಿಪಾರ್ಟ್ಮೆಂಟ್ ಅವರು ತಮ್ಮ ಡಿಪಾರ್ಟ್ಮೆಂಟ್ದು ಡೀಟೇಲ್ಸ್ ಹೇಳಿದರು. ನಾವು ಕೂಡ ಸಲಹೆ ಸೂಚನೆ ಕೊಟ್ಟಿದ್ದೀವಿ. ಪ್ಲಸ್ ಇದರಲ್ಲಿ ಅಪ್ಲೈ ಮಾಡೋರು ಜಾಸ್ತಿ ಇರ್ತಾರೆ. ಅಪ್ಲೈ ಮಾಡೋಕ್ಕಿಂತ ಲೈಸೆನ್ಸ್ ಸಿಗೋರು ಅವ್ರಿಗೆ ಒಂದು ಲಾಟ್ರಿ ಸಿಸ್ಟಮ್ ಇರ್ತದೆ. ಪ್ರತಿ ವರ್ಷ ಇದು ನಾರ್ಮಲ್ ಇದೆ. ಸೊ ಅದೇ ರೀತಿ ಏನು ಈ ವರ್ಷ ನಾವು ಮಾಡ್ತಾಯಿದ್ದೀವಿ ಅದಕ್ಕೆ ಸ್ವಲ್ಪ ಡೀಟೇಲ್ ಆಗಿ ಗೈಡ್ಲೈನ್ಸ್ ಕೊಡಲಿಕ್ಕೆ ನಾವು ಎಲ್ಲರೂ ಎಷ್ಟು ಲೈಸೆನ್ಸ್ ಕೊಡ್ತೀರಾ ಆ್ಯಸ್ ಆಫ್ ನಾವು? ಇದು ಲೈಸೆನ್ಸ್ ನಮ್ಮ ರಿಕ್ವೈರ್ಮೆಂಟ್ ಅಂದರೆ ಕಾರ್ಪೊರೇಷನ್ಸ್ 5 ಕಾರ್ಪೊರೇಷನ್ಸ್ ಕಡೆಯಿಂದ ನಮಗೆ 87 ಗ್ರೌಂಡ್ಸಲ್ಲಿ 411 ಕೊಡಬೇಕು ಅಂತ ಜಾಗ, ಅಂದರೆ ಅಷ್ಟು 411 ಜಾಗದು ನಿಗದಿಪಡಿಸಿ ಕೊಟ್ಟಿದ್ದಾರೆ ನಮಗೆ. ಸೊ ಅಷ್ಟೇ ಲೈಸೆನ್ಸ್. ಅಂದರೆ ಎಷ್ಟು ಜನ ಬೇಕಾದ್ರೂ ನೀವು ಅಪ್ಲಿಕೇಶನ್ ಎಷ್ಟು ಜನ ಬೇಕು ಚೀಟಿಲಿ ಅರ್ಗರ್ ಸಿಗ್ತದೆ ಅಷ್ಟೇ ಸರ್. ಅದರಲ್ಲಿ ಕೆಲವ್ರದ್ದು ರಿಸರ್ವೇಷನ್ದು ಇದೆ, ಏನು ಗೈಡ್ಲೈನ್ ಆ ಪ್ರಕಾರ ನಾವು ಮಾಡ್ತೀವಿ. ಸ್ಟೋರೇಜ್ ಏನಾದರೂ ಗೈಡ್ಲೈನ್? ಹಸುವ ನಾನು ಹೇಳಿದನ್ನು ಎಲ್ಲ ಇಲಾಖೆಯವರು ಅದೇ ಕರೆದಿದ್ದೀವಿ. ಮತ್ತು ಕರೆದವ್ರವ್ರು ಹೇಳಿ ಲೈಕ್ ಫೈರ್ ಅವ್ರದ್ದು ಏನು ಎಷ್ಟು ಸೈಜ್ ಇರಬೇಕು, ಎಷ್ಟು ನೀರು ಇಟ್ಕೊಳ್ಬೇಕು, ಅದೆಲ್ಲ ಅವರು ಕಡೆಯಿಂದನೇ ಹೇಳಿಸಿ ಮತ್ತು ನಮ್ಮ ವೆಬ್ಸೈಟಲ್ಲಿ ಕೂಡ ನಾವು ಇದು ಅದು ನ್ಯಾಚುರಲಿ 10 ಗಂಟೆ ತನಕ ಇರ್ತದೆ, ಅದು ಫಾಲೋ ಮಾಡಲೇಬೇಕು. ಇದು ಮೇನ್ ಆಗಿ ನಾವು ಲೈಸೆನ್ಸ್ ಯಾರೇ ಕೊಡ್ತೀವಿ ಅದ್ರ ಬಗ್ಗೆಕ್ಕಿಂತ ಸೇಫ್ಟಿ ಮೆಷರ್ಸ್ ತೊಗೊಳ್ಬೇಕು ಮತ್ತು ಒಂದು ಅವೇರ್ನೆಸ್ ಕ್ರಿಯೇಟ್ ಮಾಡಬೇಕು ಆ ನಿಟ್ಟಿನಲ್ಲಿ. ಮತ್ತು ಕೆಲವು ಟೈಮ್ ಗೊಂದಲ ಆಗಿಬಿಡ್ತದೆ, ಯಾರಿಗೆ ನಮಗೆ ಸಿಕ್ಕಿಲ್ಲ, ನಮಗೆ ಸಿಕ್ಕಿಲ್ಲ. ಇದು ಒಂದು ಪಾರದರ್ಶಕವಾಗಿ ನಾವು ಸಿಸ್ಟಮ್ ಮಾಡ್ತೀವಿ. ರಾಜ್ಯದಲ್ಲಿ ನಡೀತಾ ಇರುವಂತಹ ಜಾತಿ ಜನಗಣತಿ ದಿನೇ ದಿನೇ ಇವತ್ತು ಗೊಂದಲಮಯವಾಗ್ತಾ ಇದೆ. ದಿನಕ್ಕೊಂದೊಂದು ಬದಲಾವಣೆಗಳು ಕೂಡ ರಾಜ್ಯ ಸರ್ಕಾರ ಈಗ ಹೇಳ್ತಾ ಇರುವಂಥದ್ದು. ಇದೆಲ್ಲವೂ ಕೂಡ ನೋಡಿದ್ರೆ ಮೇಲ್ನೋಟಕ್ಕೆ ಗೊತ್ತಾಗ್ತದೆ, ಎಲ್ಲೋ ಒಂದು ಕಡೆ ಆಯೋಗ ಯಾವುದೇ ಒಂದು ಪೂರ್ವ ತಯಾರಿ ಇಲ್ಲದೇನೆ ಆತುರವಾಗಿ ಯಾರದೋ ಒತ್ತಡಕ್ಕೆ ಮಣಿದು ಈ ರೀತಿ ಮಾಡ್ತಾ ಇರುವಂಥದ್ದು. ಮೊನ್ನೆ DK ಶಿವಕುಮಾರ್ ಅವರೇ ಹೇಳಿದ್ದಾರೆ, ಏನಿಷ್ಟು 60 ಪ್ರಶ್ನೆಗಳು ಯಾರು ಉತ್ತರ ಕೊಡೋಕ್ಕಾಗ್ತದೆ ಅಂತೇಳಿ. ಮತ್ತೆ ಅಸಂಬದ್ಧವಾಗಿ ಅನೇಕ ಪ್ರಶ್ನೆಗಳು ಕೂಡ ಅದರಲ್ಲಿ ಸೇರಿರುವಂಥದ್ದು.
ಜಗಜ್ಯೋತಿ ಬಸವಣ್ಣನವರಿಗೆ वाल्मीकि महाराज के वाल्मीकि महाराज के रामराज्यದ ಪರಿಕಲ್ಪನೆಗೊಂಡ ವಾಲ್ಮೀಕಿ महाराज के ರಾಜವೀರ ಯಾರು ಕೇಳ್ತಾರೆ? ಡಿಸೆಂಬರ್ನಲ್ಲಿ ಕ್ರಾಂತಿ ಆಗುತ್ತೆ. ಬಿಜೆಪಿಯವ್ರ ಕೈಲಾಗುತ್ತೆ. ಬಿಜೆಪಿಯವ್ರು ಮಾತಾಡೋದು ಮಾತದ ಏನಿದೆ? ಈಗ ಆಯ್ತು, ನಮ್ಮ ಪಕ್ಷದಲ್ಲಿ ಯಾರು ಬದಲಾವಣೆ ಆಗ್ಬೇಕು ಮುಖ್ಯಮಂತ್ರಿ ಅಂತ ಕೇಳ್ತಾರೋ ಯಾರು? ಸರ್ ರಂಗನಾಥ್ ಅವರು ಅದೇ ರೆಕಮೆಂಡೇಶನ್ ಮಾಡಿದ್ದಾರೆ. ಆಸೆಯನ್ನು ವ್ಯಕ್ತಪಡಿಸಿದ್ದಾರೆ. ದೇಶವನ್ನು ಮುಖ್ಯಮಂತ್ರಿ ಆಗಬೇಕು ನಾನು ವ್ಯಕ್ತಪಡಿಸ್ತೀನಿ. ಬಟ್ ಈಗ ಸಿದ್ದರಾಮಯ್ಯನವರು ಮುಖ್ಯಮಂತ್ರಿ ಆಗಿದ್ದಾರೆ, ಅವ್ರ ನಾಯಕತ್ವದ ಪ್ರಶ್ನೆ ಇಲ್ಲ. 2.5 ವರ್ಷ ಆಗಿದೆ. ಈಗ 2.5 ವರ್ಷ ನಾವೇನು ಮಾತಾಡ್ತೀವಿ? ನಮಗೆ ಸಂಬಂಧ ಇರೋ ವಿಚಾರ ಯಾವುದೇ ಏನಾರ ವಿಚಾರಗಳು ಅಂಥದ್ದಿದ್ರೆ ಅದು ದೆಹಲಿ ಮಾಡ್ತಾರೆ, ಹೈಕಮಾಂಡ್ ಮಾಡ್ತಾರೆ, ನಡೀತದೆ. ನಾನು ಮಾತಾಡೋದ್ರಿಂದ ಇನ್ಯಾರೋ ಮಾತಾಡೋದ್ರಿಂದ ಬಿಜೆಪಿಯವರು ಹೇಳೋದ್ರಿಂದ ಯಾವುದೇ ಬದಲಾವಣೆ ಆಗಲ್ಲ. ನವೆಂಬರ್ಗೆ ಯಾವುದೇ ಕ್ರಾಂತಿ ಆಗಲ್ಲ, ಯಾವುದೇ ಕ್ರಾಂತಿನೂ ಆಗಲ್ಲ. ಸರ್ ಮತ್ತೆ ಮದ್ದೂರು ಆದ್ಮೇಲೆ ಎಲ್ಲ ಸುದ್ದಿಗಳನ್ನು ನೋಡಿದ್ರಲ್ಲ, ಏನು ಅನಿಸ್ತು ನಿಮಗೆ? ಇದರಲ್ಲೇ ನಿಮ್ಗೆ ಲೈಕ್ ಆಗಿರ್ಬೋದು, ಡಿಸ್ಲೈಕು ಆಗಿರ್ಬೋದು, ಕಾಮೆಂಟ್ ಬೇಡಪ್ಪ ಅಂತೂ ಅನಿಸಿರ್ಬೋದು, ಕಾಮೆಂಟ್ ಮಾಡಬೇಕಪ್ಪ ಅನಿಸಿರ್ಬೋದು, ಶೇರ್ ಮಾಡಬಾರ್ದಪ್ಪ ಅನಿಸಿರ್ಬೋದು, ಅದು ಮಾಡಬೇಕು ಅನಿಸಿರ್ಬೋದು. ಏನಾದರೂ ಆಗಲಿ ಶೇರ್ ಮಾಡ್ತಾಯಿರಿ, ಈ ನ್ಯೂಸ್ಗಳನ್ನ ಹಂಚ್ತಾ ಇರಿ, ಜೊತೆಗೆ ಇದಕ್ಕೆ ಸಬ್ಸ್ಕ್ರೈಬ್ ಆಗ್ತಾಯಿರಿ ಅಂತ ಹೇಳ್ತಾ H16 ನ್ಯೂಸ್ ಅರ್ಥಾತ್ ಹೇ ಸೀತಾರಾಮ್, ಇದು ಸತ್ಯದ ಕೈಗೆ ನಡಿ. ವಂದನೆಗಳು.